ರಾಜ್ಯದ ಕಾಲೇಜು ವಿದ್ಯಾರ್ಥಿಗಳಿಗೆ ಎಚ್ಐವಿ ಟೆಸ್ಟ್ ಮಾಡಿಸೋಕೆ ಮುಂದಾಗಿದೆ. ವಿದ್ಯಾರ್ಥಿಗಳಲ್ಲಿ ಎಚ್ಐವಿ ಪರೀಕ್ಷೆ ಕಡ್ಡಾಯ ಎನ್ನಲಾಗ್ತಾ ಇದೆ. ರಾಜ್ಯದ ಕಾಲೇಜು ವಿದ್ಯಾರ್ಥಿಗಳಿಗೆ ಎಚ್ಐವಿ ಟೆಸ್ಟ್, ವಿದ್ಯಾರ್ಥಿಗಳಲ್ಲಿ ಎಚ್ಐವಿ ಪರೀಕ್ಷೆ ಕಡ್ಡಾಯ. ಯುವ ಜನರಲ್ಲಿ ಸೋಂಕು ತಡೆಗೆ ಇಲಾಖೆ ಕ್ರಮವನ್ನ ಕೈಗೊಂಡಿದೆ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಹತ್ವದ ಹೆಜ್ಜೆ ಅಂತ ಹೇಳಬಹುದು. ರಾಜ್ಯದಲ್ಲಿ ಯುವ ಜನರಲ್ಲಿ ಎಚ್ಐವಿ ಸೋಂಕು ಪತ್ತೆಯಾಗ್ತಾ ಇದೆ. ಈ ಎಚ್ಐವಿ ಸೋಂಕಿನ ಪ್ರಮಾಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೋಂಕನ್ನ ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಬೇಕು, ಚಿಕಿತ್ಸೆಯನ್ನ ನೀಡಬೇಕು ಎನ್ನುವಂತಹ ಉದ್ದೇಶದಿಂದ ಈ ಮಹತ್ವದ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಮಾತ್ರ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ವಿಶೇಷ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಿ ವಿದ್ಯಾರ್ಥಿಗಳಿಗೆ ಎಚ್ಐವಿ ತಪಾಸಣೆ ಮಾಡೋಕೆ ಇಲಾಖೆ ಪ್ಲಾನ್ ಕೂಡ ಮಾಡಿಕೊಂಡಿದೆ. ನೋಡಿ, ರಾಜ್ಯದ ಯುವಜನರಲ್ಲಿ ಎಚ್ಐವಿ ಸೋಂಕು ದಿನೇ ದಿನೇ ಆತಂಕಕಾರಿ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಮಹತ್ವದ ನಿರ್ಣಯವನ್ನು ಕೈಗೊಂಡಿರುವಂಥದ್ದು. ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ರಾಜ್ಯ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎನ್ಎಸಿಒ ವರದಿಯ ಪ್ರಕಾರ ಕರ್ನಾಟಕ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಎನ್ಎಸಿಒ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆಯಾಗಿದೆ. ರಾಜ್ಯದಲ್ಲಿ 2.60 ಲಕ್ಷ ಮಂದಿ ಎಚ್ಐವಿ ಸೋಂಕಿನಿಂದ ಬಳಲ್ತಾ ಇದ್ದಾರೆ. 2.05 ಲಕ್ಷ ಮಂದಿ ಆಂಟಿ ರೆಟ್ರೋ ವೈರಲ್ ಥೆರಪಿಯನ್ನು ಕೂಡ ಪಡಿತಾ ಇದ್ದಾರೆ. 54,000 ಮಂದಿಗೆ ಸೋಂಕು ಇರೋದೇ ತಿಳಿದಿಲ್ಲ. ಇದೇ ವಿಚಾರ ಇಲಾಖೆಯ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಹೀಗಾಗಿ 18ರಿಂದ 35 ವರ್ಷದೊಳಗಿನ ಯುವ ಜನರಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಈ ಅಭಿಯಾನವನ್ನು ನಡೆಸೋಕೆ ಆರೋಗ್ಯ ಇಲಾಖೆ ಕೂಡ ಚಿಂತನೆಯನ್ನ ನಡೆಸಿರುವಂಥದ್ದು. ನೋಡಿ, ದೇಶದಲ್ಲಿ ಕರ್ನಾಟಕಕ್ಕೆ 3ನೇ ಸ್ಥಾನ ಎಚ್ಐವಿಯಲ್ಲಿ ಪಡೆದುಕೊಂಡಿರುವಂಥದ್ದು. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಎನ್ಎಸಿಒ ಇತ್ತೀಚಿನ ವರದಿಯನ್ನ ನೀಡಿರುವಂಥದ್ದು. ಈ ವರದಿಯ ಪ್ರಕಾರ ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ದೇಶದಲ್ಲೇ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಸ್ತುತ ರಾಜ್ಯದಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಎಚ್ಐವಿ ಪಾಸಿಟಿವ್ ವ್ಯಕ್ತಿಗಳಿದ್ದಾರೆ. ಇದು ಗಂಭೀರವಾದಂತಹ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಪೈಕಿ 2 ಲಕ್ಷಕ್ಕೂ ಅಧಿಕ ಮಂದಿ ಆಂಟಿ ರೆಟ್ರೋವೈರಲ್ ಥೆರಪಿಯನ್ನು ಕೂಡ ಪಡಿತಾ ಇದ್ದಾರೆ. ಸುಮಾರು 54,000 ಮಂದಿಗೆ ತಮಗೆ ಸೋಂಕು ಇದೆ ಅನ್ನೋದೇ ಅರಿವಿಲ್ಲ. ಅತ್ಯಂತ ಆತಂಕಕಾರಿ ಅಂಶವಾಗಿರುವಂಥದ್ದು ಈ ಒಂದು ವಿಚಾರ. ಹೀಗಾಗಿ ಕರ್ನಾಟಕ ರಾಜ್ಯ ಏಡ್ಸ್ ತಡೆ ಸೊಸೈಟಿ ಅಂದರೆ KSAPS ನೀಡಿರ್ತಕ್ಕಂಥ ಅಂಕಿಅಂಶಗಳು ಇನ್ನಷ್ಟು ಗಾಬರಿಯನ್ನ ಉಂಟು ಮಾಡಿದೆ. 18ರಿಂದ 35 ವರ್ಷದೊಳಗಿನ ಯುವ ಜನರಲ್ಲಿ ಈ ಸೋಂಕು ತೀವ್ರವಾಗಿ ಹರಡ್ತಾ ಇದೆ. ಹೀಗಾಗಿ ಈ ಒಂದು ವಿಶೇಷವಾದಂತಹ ಅಭಿಯಾನವನ್ನ ಕೂಡ ಮಾಡೋಕೆ ಆರೋಗ್ಯ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.